ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದ ರೈತ ಬಾಂಧವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗುವ ಮಹತ್ವವಾದ ಯೋಜನೆಯ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. ಹೌದು, ಈ ಒಂದು ಯೋಜನೆಯಡಿಯಲ್ಲಿ ರಾಜ್ಯದ ರೈತರಿಗೆ 5 ಲಕ್ಷ ರೂಪಾಯಿವರೆಗೆ ಪರಿಹಾರ ಹಣ ಸಿಗಲಿದ್ದು, ಆ ಯೋಜನೆ ಯಾವುದು, ಅರ್ಜಿ ಸಲ್ಲಿಕೆ ಹೇಗೆ, ಏನೆಲ್ಲ ದಾಖಲೆಗಳು ಬೇಕಾಗುತ್ತವೆ, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ತಾವುಗಳು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ರೈತರು ಈ ನಾಡಿನ ಅನ್ನದಾತರು. ಅಂತಹ ಅನ್ನದಾತರಿಗೆ ರಾಜ್ಯ ಸರ್ಕಾರವು ಅನೇಕ ಪ್ರಯೋಜನಕಾರಿಯಾದ ಯೋಜನೆಗಳನ್ನ ಜಾರಿಗೆ ತಂದಿದೆ. ರೈತರಿಗೆ ಆರ್ಥಿಕ ನೆರವು ನೀಡುವ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಆದರೆ ಕೆಲ ರೈತರಿಗೆ ಈ ಯೋಜನೆಗಳ ಬಗ್ಗೆ ಅರಿವು ಇಲ್ಲದೆ ಇರುವ ಕಾರಣ ಅನೇಕ ಜನಪ್ರಿಯ ಯೋಜನೆಗಳಿಂದ ವಂಚಿತರಾಗುತ್ತಿದ್ದಾರೆ. ಈ ಕಾರಣದಿಂದಾಗಿ ನಾವು ಇವತ್ತು ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನ ಸಿಗುವ ಒಂದು ಮಹತ್ವದ ಯೋಜನೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ. ರೈತ ಹೊಲಗದ್ದೆಗಳಲ್ಲಿ ಹಗಲಿರುಳು ಬೆವರು ಸುರಿಸಿ ದುಡಿಯುತ್ತಾನೆ. ಇಂತಹ ರೈತರ ಬದುಕಿನಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಅನಿರೀಕ್ಷಿತ ಅಪಾಯಗಳು ಎದುರಾಗುತ್ತಿರುತ್ತವೆ. ಹೌದು, ಕೃಷಿ ಯಂತ್ರೋಪಕರಣಗಳ ಬಳಕೆ ಮಾಡುವಾಗ, ಹೊಲಗಳಲ್ಲಿ ಕೆಲಸ ಮಾಡುವಾಗ, ಹಾವು ಕಡಿತದಿಂದಾಗಿ, ಕಾಡು ಪ್ರಾಣಿಗಳ ದಾಳಿಯಿಂದ, ವಿದ್ಯುತ್ ಅವಘಡಗಳಿಂದಾಗಿ ದುರಂತಗಳು ಸಂಭವಿಸಿದಾಗ ರೈತ ಸಾವನ್ನಪ್ಪಬಹುದು. ಈ ರೀತಿಯಾದಾಗ ರೈತರನ್ನು ನಂಬಿಕೊಂಡಿರುವ ಇಡೀ ಕುಟುಂಬ ಬೀದಿಗೆ ಬೀಳುವ ಸನ್ನಿವೇಶ ಉಂಟಾಗುತ್ತದೆ. ಇಂತಹ ಪರಿಸ್ಥಿತಿ ಉಂಟಾದಾಗ ರೈತ ಕುಟುಂಬಗಳಿಗೆ ಕೇವಲ ಆರ್ಥಿಕ ನೆರವು ನೀಡುವುದಲ್ಲದೆ ಮಾನಸಿಕ ಧೈರ್ಯವನ್ನು ತುಂಬುವ ಏಕೈಕ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ರೈತ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತಂದಿದೆ. ಇದೊಂದು ರೈತರಿಗೆ ಮಹತ್ವದ ಯೋಜನೆಯಾಗಿದೆ. ಆದರೆ ನಮ್ಮ ರಾಜ್ಯದ ಅನೇಕ ರೈತರಿಗೆ ಪಿಎಂ ಕಿಸಾನ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ತಿಳಿದಷ್ಟು ಈ ಯೋಜನೆಯ ಬಗ್ಗೆ ಮಾಹಿತಿ ತಿಳಿದಿರುವುದಿಲ್ಲ. ರೈತ ಸಂಜೀವಿನಿ ಯೋಜನೆಯು ರೈತರಿಗೆ ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ನೀಡುವ ರೈತ ಅಪಘಾತ ವಿಮಾ ಯೋಜನೆಯಾಗಿದೆ. ಕೃಷಿ ಕೆಲಸ ಮಾಡುವಾಗ ಹಾವು ಕಡಿತದಿಂದ ಅಥವಾ ವಿಷ ಜಂತುಗಳ ಕಡಿತದಿಂದಾಗಿ ಸಾವು ಸಂಭವಿಸಿದರೆ, ಕಾಡು ಪ್ರಾಣಿಗಳಾದಂತಹ ಆನೆ, ಕರಡಿ, ಚಿರತೆ ಇತ್ಯಾದಿಗಳ ದಾಳಿಯಿಂದ ಉಂಟಾಗುವ ಸಾವು ಅಥವಾ ಗಂಭೀರ ಗಾಯಗಳಾದರೆ, ಕೃಷಿ ಯಂತ್ರೋಪಕರಣಗಳು ಬಳಸುವಾಗ ಆಗುವ ಅಪಘಾತಗಳಿಗೆ ಆಕಸ್ಮಿಕವಾಗಿ ಅವಘಡ ಅಂದರೆ ಕೃಷಿ ಕೆಲಸದ ವೇಳೆ ಮರದಿಂದ ಆಯತಪ್ಪಿ ಬಿದ್ದು ದುರಂತ ಉಂಟಾದರೆ, ಕೊಳವೆ ಬಾವಿ ಅಥವಾ ಬಾವಿಗೆ ಬಿದ್ದು ಸಾವು ಸಂಭವಿಸಿದರೆ, ವಿದ್ಯುತ್ ತಗುಲಿ ಸಾವು ಸಂಭವಿಸಿದರೆ ಆಗ ಈ ಯೋಜನೆಯಡಿ ರೈತರಿಗೆ ಲಕ್ಷಗಳ ರೂಪಾಯಿಗಳಲ್ಲಿ ಪರಿಹಾರ ಸಿಗಲಿದೆ. ಅಪಘಾತ ತೀವ್ರತೆಯ ಆಧಾರದ ಮೇಲೆ ಸರ್ಕಾರವು ಸಂತ್ರಸ್ತರಿಗೆ ಅಥವಾ ಅವರ ಕುಟುಂಬಗಳಿಗೆ ನಿಗದಿತ ಆರ್ಥಿಕ ನೆರವು ನೀಡುತ್ತದೆ. ಆಕಸ್ಮಿಕ ಸಾವು ಸಂಭವಿಸಿದರೆ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ ಎಪಿಎಂಸಿಯಿಂದ 1 ಲಕ್ಷ ರೂಪಾಯಿ, ಶಾಶ್ವತ ಅಂಗವೈಕಲ್ಯ ಉಂಟಾದರೆ 1 ಲಕ್ಷ ರೂಪಾಯಿ, ಭಾಗಶಃ ಅಂಗವೈಕಲ್ಯ ಉಂಟಾದರೆ 50,000 ರೂಪಾಯಿವರೆಗೆ ಎಪಿಎಂಸಿಗಳ ಮೂಲಕ ಪರಿಹಾರ ಹಣ ಸಿಗಲಿದೆ. ಈ ಯೋಜನೆಗೆ ಕೇವಲ ಜಮೀನಿನ ಮಾಲೀಕ ಮಾತ್ರ ಅರ್ಹರಾಗಿರುವುದಿಲ್ಲ. ಆ ಜಮೀನಿನ ರೈತನ ಪತ್ನಿ ಅಥವಾ ಪತಿ ಮತ್ತು ಅವಲಂಬಿತ ಮಕ್ಕಳು ಸಹ ಈ ಯೋಜನೆಗೆ ಅನ್ವಯವಾಗುತ್ತಾರೆ. 15 ವರ್ಷದಿಂದ ಗರಿಷ್ಠ 70 ವರ್ಷದ ಒಳಗಿನ ವಯೋಮಿತಿಯವರು ಈ ಯೋಜನೆಯಡಿಯಲ್ಲಿ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ. ನಮ್ಮ ರಾಜ್ಯದ ರೈತರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಪರಿಹಾರಕ್ಕೆ ಅರ್ಜಿ ಸಲ್ಲಿಸುವಾಗ ರೈತರು ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ನ ಪ್ರತಿ, ಪೊಲೀಸ್ ಎಫ್ಐಆರ್ ಪ್ರತಿ, ಸಾವು ಸಂಭವಿಸಿದ್ದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅಂಗವೈಕಲ್ಯ ಸಂಭವಿಸಿದ್ದರೆ ವೈದ್ಯರಿಂದ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಬೇಕಾಗುತ್ತವೆ. ಅಪಘಾತ ಸಂಭವಿಸಿದ 30 ದಿನಗಳೊಳಗಾಗಿ ರೈತರು ತಮ್ಮ ತಾಲೂಕಿನ ಹತ್ತಿರದ ಎಪಿಎಂಸಿಗಳಲ್ಲಿ ಅರ್ಜಿ ಪಡೆದು ಎಲ್ಲಾ ದಾಖಲೆಗಳನ್ನು ಲಗತ್ತಿಸಿ ಅಧಿಕೃತ ಅಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ಅಧಿಕಾರಿಗಳು ಅರ್ಜಿಯನ್ನ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮಂಜೂರು ನೀಡಿದ ಬಳಿಕ ನಿಮಗೆ ಪರಿಹಾರದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ರೈತ ಸಂಜೀವಿನಿ ಯೋಜನೆಯಡಿ ರೈತರಿಗೆ ಕೇವಲ 1 ಲಕ್ಷ ರೂಪಾಯಿ ಪರಿಹಾರ ಮಾತ್ರ ಸಿಗಲಿದೆ. ಆದರೆ ನಾವು ನಿಮಗೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ ಎಂದು ಹೇಳಿದ್ದೇವೆ. ಹೌದು, ನಿಮಗೆ ಖಂಡಿತವಾಗಿಯೂ ಕೃಷಿ ಕೆಲಸ ಮಾಡುವಾಗ ಅಪಘಾತವಾಗಿ ಸಾವು ಸಂಭವಿಸಿದರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದಲೂ ಏಕಕಾಲದಲ್ಲಿ ಪರಿಹಾರ ಪಡೆಯಲು ಅವಕಾಶವಿರುತ್ತದೆ. ಹಾವು ಕಡಿತ ಅಥವಾ ವನ್ಯಜೀವಿ ದಾಳಿಯಿಂದ ಸಾವು ಸಂಭವಿಸಿದರೆ ಕಂದಾಯ ಇಲಾಖೆಯಿಂದ ಅಂದರೆ ತಹಸೀಲ್ದಾರ್ ಕಚೇರಿಯಿಂದ ದುರಂತ ನಿರ್ವಹಣಾ ಕಾಯ್ದೆ
ಕಾಯ್ದೆಯಡಿಯಲ್ಲಿ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗುತ್ತದೆ. ಅದೇ ರೀತಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯಡಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪಾವತಿಸಿದರೆ ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಯಾವುದೇ ಅವಘಡ ಸಂಭವಿಸಿದರೂ 2 ಲಕ್ಷ ರೂಪಾಯಿವರೆಗೆ ವಿಮಾ ಕವರೇಜ್ ಸಿಗಲಿದೆ. ಸೊ ಹೀಗೆ ರೈತ ಸಂಜೀವಿನಿ ಯೋಜನೆಯಿಂದ 1 ಲಕ್ಷ ರೂಪಾಯಿ, ಕಂದಾಯ ಇಲಾಖೆಯ ದುರಂತ ನಿರ್ವಹಣಾ ಕಾಯ್ದೆಯಡಿ 2 ಲಕ್ಷ ರೂಪಾಯಿ ಮತ್ತು ಪಿಎಂ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ 2 ಲಕ್ಷ ರೂಪಾಯಿ ಒಟ್ಟಿಗೆ ಸೇರಿಸಿ 5 ಲಕ್ಷ ರೂಪಾಯಿವರೆಗೆ ರೈತರಿಗೆ ಪರಿಹಾರ ಸಿಗಲಿದೆ. ಆದ್ದರಿಂದ ರೈತರು ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಾಹಿತಿಯನ್ನ ತಿಳಿಯಬೇಕು. ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳ ಮೂಲಕ ಈ ವಿಡಿಯೋವನ್ನ ಹಲವಾರು ರೈತರಿಗೆ ಶೇರ್ ಮಾಡುವುದರ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಿಳಿಸಬೇಕು. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.